ಸೂರ್ಯ ಉದಯಿಸಿದ ನಂತರ ಸಂಜೆ ಆಗೋಷ್ಟ್ರಲ್ಲೇ ಹೇಗ್ ಮುಳುಗ್ತಾನೋ ಹಾಗೇನೆ ಈ ಭೂಮಿ ಮೇಲೆ ಜನ್ಮಿಸಿದ ನಾವು ಕೂಡ ಖಂಡಿತವಾಗ್ಲೂ ಸತ್ತೋಗ್ಲೇಬೇಕು. ಈ ಭೂಮಿ ಮೇಲಿರೋ ಜನಕ್ಕೆ ತಿಳಿದಿರೋಂತ ವಿಷಯವೇನಂದ್ರೆ ಅವರು ಯಾವ್ದೋ ಒಂದು ದಿನ ಸತ್ತೋಗ್ತಾರೆ ಅನ್ನೋ ನಿಜ. ಆದ್ರೆ ಅವರಲ್ಲಿ ಕೆಲವು ಮಂದಿ ಈ ನಿಜವನ್ನ ಅಂಗೀಕರಿಸೋದಕ್ಕಾಗ್ತಿಲ್ಲ. ನೀವೆಲ್ಲರೂ ನೋಡೇ ಇರ್ತೀರಾ, ಹಿಂದೂ ಧರ್ಮದಲ್ಲಿ ಸತ್ತೋಗಿದ ನಂತರ ಈ ಶಂಖಗಳನ್ನ ಓದ್ತಿರ್ತಾರ. ಒಂದ್ ವೇಳೆ ಯಾರಾದ್ರೂ ರಾತ್ರಿ ಹೊತ್ತು ತೀರ್ಕೊಂಡ್ರೆ ಅವರ ದಹನ ಸಂಸ್ಕಾರಗಳು ಆ ನಂತರ ದಿನ ನಿರ್ವಹಿಸ್ತಾರ. ಒಂದ್ ವೇಳೆ ರಾತ್ರಿ ಯಾರಾದ್ರೂ ಸತ್ರೆ ಅವರ ಶವವನ್ನ ಒಂಟಿಯಾಗಿ ಬಿಡೋದಿಲ್ಲ. ಸೊ ಆ ಶವವನ್ನ ಯಾಕೆ ಒಂಟಿಯಾಗಿ ಬಿಡೋದಿಲ್ಲ, ಅಂಡ್ ಒಂದ್ ವೇಳೆ ಒಂಟಿಯಾಗಿ ಬಿಟ್ರೆ ಏನಾಗುತ್ತೋ ಗೊತ್ತಾ? ಅಂಡ್ ಇದ್ರ ಬಗ್ಗೆ ಗರುಡ ಪುರಾಣಗಳಲ್ಲಿ ಏನಿದೆ, ಸುಖ ದುಃಖಗಳನ್ನ ಹಾಗೆ ನೋವನ್ನ ಸ್ಪರ್ಶಿಸೋಕಾಗೋದೆ ನಮ್ಮ ಶರೀರ ಮಾತ್ರನೇ. ಆತ್ಮಗಳಿಗೆ ಯಾವುದೇ ನೋವು ಕೂಡ ಗೊತ್ತಿಲ್ಲ. ಆ ಆತ್ಮಗಳು ಒಬ್ಬರ ಶರೀರದಿಂದ ಇನ್ನೊಬ್ಬರ ಶರೀರಕ್ಕೆ ಹೋಗ್ತಿರುತ್ತೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಆತ್ಮ ಶರೀರವನ್ನ ಬಿಟ್ಟಾಗ ಆ ಆತ್ಮಗಳ ಅನುಭೂತಿ ಹೇಗಿರುತ್ತೋ ಅನ್ನೋ ವಿಷಯವನ್ನ ಈ ಗ್ರಂಥದಲ್ಲಿ ಕ್ಲಿಯರ್ ಆಗಿನೇ ಹೇಳಲಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗರುಡ ಪುರಾಣಗಳಲ್ಲಿ ಹೇಳಿರೋ ಈ ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇನ್ನ ಹಾಯ್ ಹಲೋ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಫಸ್ಟ್ ಒಂದು ಶವವನ್ನ ರಾತ್ರಿ ಯಾಕೆ ಒಂಟಿಯಾಗಿ ಬಿಡೋದಿಲ್ಲ? ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತಮದ ನಂತರ ರಾತ್ರಿ ವೇಳೆ ಯಾರಾದ್ರೂ ದಹನ ಸಂಸ್ಕಾರ ನಿರ್ವಹಿಸಿದ್ರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿಸೋದಿಲ್ಲ. ಆದ್ರಿಂದಾನೆ ಯಾರಾದ್ರೂ ರಾತ್ರಿ ವೇಳೆ ತೀರ್ಕೊಂಡ್ರೆ ಅವರ ದಹನ ಸಂಸ್ಕಾರಗಳನ್ನ ಅದೇ ಸಮಯದಲ್ಲೇ ನಿರ್ವಹಿಸದೆ ಆ ಶವವನ್ನ ಮನೆ ಹತ್ರನೇ ಇರಿಸ್ತಾರೆ, ಹಾಗೆ ಬೆಳಿಗ್ಗೆವರೆಗೂ ಕಾಯ್ತಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಶವವನ್ನ ಒಂದು ಕ್ಷಣನೂ ಕೂಡ ಒಂಟಿಯಾಗಿ ಬಿಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಆದ್ರೂ ಆ ಒಂದು ಶವದ ಬಳಿ ಕಾಯ್ತಿರ್ತಾರೆ. ಆ ಶವವನ್ನ ಒಂಟಿಯಾಗಿ ಬಿಡದೆ ಇರೋದಕ್ಕೆ ಕಾರಣವೇನಂದ್ರೆ, ಒಂದ್ ವೇಳೆ ಶವವನ್ನ ಒಂಟಿಯಾಗಿ ಬಿಟ್ಟಿದ್ದೆ ಆದ್ರೆ ಯಾವ್ದಾದ್ರು ನಾಯಿ ಬೆಕ್ಕಿನಂತಹ ಜಂತುಗಳು ಬಂದು ಆ ಶವವನ್ನ ತಿನ್ನುವಂತ ಪ್ರಯತ್ನ ಮಾಡ್ತವೆ ಅಂತ ಹೀಗ್ ಮಾಡ್ತಾರ. ಹಾಗೆ ಗರುಡ ಪುರಾಣದ ಪ್ರಕಾರ ಸತ್ತೋಗಿರುವಂತವರ ಆತ್ಮ ಯಮಲೋಕಕ್ಕೆ ಪ್ರವೇಶಿಸೋದಕ್ಕೂ ಮುಂಚೆ ಇಂತಹ ಪರಿಸ್ಥಿತಿಗಳನ್ನ ಎದುರಿಸಬೇಕಿರುತ್ತೆ. ಇದ್ರ ಜೊತೆಗೆ ಶವವನ್ನ ಒಂಟಿಯಾಗಿ ಬಿಟ್ಟಾಕಿದ್ರೆ ಅದರಿಂದ ದುರ್ವಾಸನೆ ಕೂಡ ಬರುತ್ತಂತ ಭಾವಿಸ್ತಾರ. ಆದ್ರಿಂದನೇ ಶವದ ಬಳಿ ಯಾರೋ ಒಬ್ಬ ವ್ಯಕ್ತಿ ಆದ್ರೂ ಇರ್ಬೇಕಂತ ಭಾವಿಸ್ತಾರ. ಇದ್ರ ಜೊತೆಗೆ ಶವದ ಬಳಿ ಈ ರೀತಿ ಅಗರಬತ್ತಿಗಳನ್ನು ಕೂಡ ಅಂಟಿಸಿರ್ತಾರ. ಇನ್ನ ಇದ್ರಿಂದ ಆ ಶವದ ಬಳಿ ನಿಲ್ಲುವಂತಹ ದುರ್ವಾಸನೆಯು ಕೂಡ ತುಂಬಾ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗೆ ವಿಷ್ಣುದೇವ ಗರುಡನು ಕೇಳಿರುವಂತ ಪ್ರಶ್ನೆಗೆ ಸಮಾಧಾನವನ್ನ ಹೇಳ್ತಾ ಹೀಗಂತಾನೆ, ಪಕ್ಷಿರಾಜ, ಈ ಪರಿಸ್ಥಿತಿಗಳ ಜೊತೆ ಯಾರಾದ್ರೂ ತೀರ್ಕೊಂಡ್ರೆ ಅವರ ಸಂತಾನ ಅವರ ಮನೆ ಹತ್ರ ಇಲ್ದೆ ಹೋದ್ರೆ ಅಂತಹ ಒಂದು ಪರಿಸ್ಥಿತಿಗಳಲ್ಲೂ ಕೂಡ ಶವವನ್ನ ಮನೆ ಹತ್ರನೇ ಇಟ್ಕೊಳ್ಬಹುದಂತ ಹೇಳ್ತಾನೆ. ಹೀಗೆ ಹೇಳೋದಕ್ಕೆ ಕಾರಣವೇನಂದ್ರೆ, ಆ ತೀರ್ಕೊಂಡಿರುವಂತಹ ವ್ಯಕ್ತಿಯ ಮಗನಾಗ್ಲಿ ಇಲ್ವಾ ಮಗಳೇ ಆಗ್ಲಿ ಬಂದು ಅಂತಿಮವಾಗಿ ಅವರನ್ನ ನೋಡ್ಕೊಳ್ಳುವಂತದ್ದು ಮಾಡ್ಬೇಕು. ಇಲ್ಲ ಅಂದ್ರೆ ಆ ಆತ್ಮಕ್ಕೆ ಶಾಂತಿ ಆಗದೆ ಈ ಪ್ರಪಂಚದಲ್ಲೇ ತಿರುಗಾಡ್ತಿರುತ್ತೆ. ಹಾಗೆ ಹಿಂದೂ ಧರ್ಮಗಳಲ್ಲಿ ರಾತ್ರಿ ಹೊತ್ತು ದಹನ ಸಂಸ್ಕಾರ ಮಾಡೋದನ್ನ ಈಗಾಗಲೇ ತುಂಬಾ ಕಾಲದಿಂದ ನಿಷೇಧಿಸಲಾಗಿದೆ. ಇದ್ರ ಜೊತೆಗೆ ರಾತ್ರಿ ಹೊತ್ತು ಶವವನ್ನ ಒಂಟಿಯಾಗಿ ಬಿಟ್ರೆ ಆ ಶವದ ಒಂದು ಶರೀರದಲ್ಲಿ ಆ ಸುತ್ತಮುತ್ತ ತಿರುಗಾಡೋ ದುಷ್ಟ ಶಕ್ತಿಗಳು ಕೂಡ ಆ ಬಾಡಿಯೊಳಕ್ಕೆ ಪ್ರವೇಶಿಸುವಂತಹ ಅವಕಾಶ ಇರುತ್ತೆ. ಇನ್ನ ಇದ್ರಿಂದ ತೀರ್ಕೊಂಡಿರುವಂತಹ ವ್ಯಕ್ತಿಯ ಕುಟುಂಬ ತುಂಬಾ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಇದ್ರ ಜೊತೆಗೆ ಆ ಸತ್ತವರ ಆತ್ಮ ಅಲ್ಲೇ ತಿರುಗಾಡುತ್ತೆ ಅಂತ ತನ್ನ ಕುಟುಂಬದವರನ್ನು ಕೂಡ ನೋಡ್ತಿರುತ್ತಂತಾನು ಹೇಳ್ತಾನೆ. ಒಬ್ಬ ಮನುಷ್ಯ ಸತ್ತ ನಂತರ ತನ್ನ ಒಂದು ಆತ್ಮ ಶರೀರದಿಂದ ಆಚೆಗೆ ಬಿಡುಗಡೆ ಆಗೋಗುತ್ತೆ. ಅದರಿಂದ ಆ ಶರೀರದೊಳಕ್ಕೆ ಎಷ್ಟೋ ದುಷ್ಟಾತ್ಮಗಳು ಕೂಡ ಪ್ರವೇಶಿಸೋದಕ್ಕೆ ನೋಡ್ತವೆ. ಈ ಕಾರಣದಿಂದನೇ ರಾತ್ರಿ ಹೊತ್ತು ಶವವನ್ನ ಒಂಟಿಯಾಗಿ ಬಿಡದೆ ಯಾರೋ ಒಬ್ರು ಆ ಶವವನ್ನ ನೋಡ್ಕೊಳ್ತಾ ಇರ್ತಾರ. ಸೊ ಆ ಆತ್ಮ ಶರೀರವನ್ನ ಬಿಟ್ಟಾಕಿದ ನಂತರ ಅದು ಎಂತಹ ಅನುಭೂತಿಯನ್ನ ಹೊಂದುತ್ತೆ. ಅಂಡ್ ಆ ಆತ್ಮ ದಹನ ಸಂಸ್ಕಾರ ಆಗೋವರೆಗೂ ಕೂಡ ನಮ್ಮ ಸುತ್ತಮುತ್ತ ಏನೆಲ್ಲ ಮಾಡುತ್ತೆ ಅನ್ನೋ ವಿಷಯವನ್ನ ತಿಳ್ಕೊಬೇಕು ಅಂದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡಿ, ಈ ವಿಡಿಯೋ ಕೆಳಗೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.